ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ದಿ ಹೋಮ್ ಮೇಡ್ ಕುಕ್. ಇವತ್ತು ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅದುವೇ ಸ್ಟಫ್ಡ್ ಬ್ರಿಂಜಲ್ ಚಟ್ನಿ. ಇದು ಹೇಗೆ ಮಾಡೋದು, ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಬ್ರಿಂಜಲ್, ಚಿಲ್ಲೀಸ್, ಕೊರಿಯಂಡರ್, ಜಿಂಜರ್, ಹಾಗೆ ಕರ್ರಿ ಲೀವ್ಸ್, ಆನಿಯನ್ಸ್, ಗಾರ್ಲಿಕ್, ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿ, ಹಾಗೆ ಹುಂಚೆಹಣ್ಣನ್ನು ಮುಂಚಾಗೆ ನೀವು ನೆನಿಟ್ಕೊಂಬಿಡಿ. ಹಾಗೆ ನಾವು ಬ್ರಿಂಜಲನ್ನು ಸ್ಟಫ್ ಮಾಡೋಣ. ನೀವು ಸಣ್ಣ ಸಣ್ಣ ನಾಟ್ಸ್ ಇಟ್ಕೊಂಡು ಅದರಲ್ಲಿ ಚಿಲ್ಲೀಸ್, ಗಾರ್ಲಿಕ್, ಜಿಂಜರ್ ಎಲ್ಲ ಸ್ಟಫ್ ಮಾಡ್ಕೊಂಬಿಡಿ. ಇದಕ್ಕೆ ಆಯಿಲ್ ಹಚ್ಬಿಟ್ಟು ನೀವು ಒಲೆ ಮೇಲೆ ಸುಟ್ಬಿಡಿ. ಚೆನ್ನಾಗಿ ಒಳಗಡೆ ಕುಕ್ಕಾಗೋ ಥರ ಸುಡಬೇಕು. ಈ ಥರ ನೀವು ಆನಿಯನ್ಸ್ಗೆ ಈ ಪ್ರಾಸೆಸ್ಸನ್ನೇ ರಿಪೀಟ್ ಮಾಡಬೇಕು. ಈ ಥರ ಚೆನ್ನಾಗಿ ಸುಟ್ಟಿದ ಮೇಲೆ ಆನಿಯನ್ಸನ್ನು ಈ ಪ್ರಾಸೆಸ್ಸೇ ಮಾಡೋಣ ಬನ್ನಿ. ನಿಮಗೆ ಫೋರ್ಕ್ ಅವೈಲೇಬಲ್ ಇದ್ದರೆ ಫೋರ್ಕ್, ಇಲ್ಲಾಂದರೆ ನೈಫನ್ನು ಯೂಸ್ ಮಾಡ್ಬೋದು. ನಾನು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಸುಡ್ತಾ ಇರಬೇಕು. ಒಳಗಡೆ ಕುಕ್ ಆಗಬೇಕು, ಹೊರಗಡೆ ಫ್ರೈ ಆಗಬೇಕು. ನೋಡಿದ್ದೀರಾ? ಈ ಥರ ಎಲ್ಲ ಮಾಡಿದ ಮೇಲೆ ನಾವು ಬ್ರಿಂಜಲನ್ನು ಮಾಡಿದ್ದೀವಲ್ಲ, ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿದ್ದೀರಾ? ಈ ಥರ ಬಂದಿದೆ. ಒಳಗಡೆ ನೋಡಿದರೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ. ಇವಾಗ ನಾನು ತೋರಿಸ್ತೀನಿ ಬನ್ನಿ. ಒಳಗಡೆ ಚಿಲ್ಲೀಸ್, ಗಾರ್ಲಿಕ್ ಎಲ್ಲ ಇಟ್ಟಿದ್ದೀವಲ್ಲ, ಅವನ್ನು ನಾವು ಗ್ರೈಂಡ್ ಮಾಡೋಣ. ಇದು ಹೊರಗಡೆನೇ ಪೀಲೆಲ್ಲ ತಕ್ಕೊಂಬಿಡೋಣ ಬನ್ನಿ. ನೋಡಿದ್ದೀರಾ? ಇದು ಚಿಲ್ಲೀಸ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಕುಕ್ಕಾಗಿವೆ ಅಂತ. ಏನು ಭಾಳ ರೋಸ್ಟ್ ಆಗಲಿಲ್ಲ, ಚೆನ್ನಾಗಿ ಕುಕ್ಕಾಗಿವೆ. ಇವಾಗ ಮೇಲೆ ಪೀಲೆಲ್ಲ ತೆಗೆದುಬಿಡೋಣ. ಮೇಲೆ ಪೀಲೆಲ್ಲ ತೆಗೆದುಬಿಟ್ಟು ನಾವು ಒಳಗಡೆ ಏನೇನು ಇದೀವಲ್ಲ ಸಾಮಗ್ರಿ, ಅವೆಲ್ಲ ನಾವು ಮಿಕ್ಸ್ಚರ್ಗೆ ಹಾಕೋಣ. ನೋಡಿದ್ದೀರಾ? ಆನಿಯನ್ಸ್ ಮೇಲೆ ಬ್ಲ್ಯಾಕ್ ಆದರೂ ಒಳಗಡೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ. ಈಗ ನಾವೆಲ್ಲ ಈ ಆನಿಯನ್ಸ್, ಚಿಲ್ಲೀಸ್, ಜಿಂಜರ್, ಕೊರಿಯಂಡರ್ ಎಲ್ಲ ಹಾಕಿ ನಾವು ಮಿಕ್ಸ್ಚರ್ ಮಾಡೋಣ. ಒನ್ಸ್ ಮಿಕ್ಸ್ಚರ್ ಆದಮೇಲೆ ಇನ್ನು ಮಿಕ್ಸ್ಚರಿನ ಕೆಲಸನೇ ಬೇಕಾಗಿಲ್ಲ, ಕೈಯಿಂದನೇ ಮಾಡ್ಬೋದು. ಈಗ ಟೇಸ್ಟಿಗೆ ತಕ್ಕಂತೆ ಸಾಲ್ಟ್ ಹಾಕಿದ ಮೇಲೆ ಒನ್ಸ್ ಇದು ಮಿಕ್ಸಿ ಮಾಡಿಬಿಡಿ. ಅದರಲ್ಲಿ ನಾನು ಮುಂಚೆನೇ ನೆನೆ ಇಟ್ಕೊಂಬಿಡಿ ಅಂತಿದ್ನಲ್ಲ, ಈಗ ಇದರಲ್ಲಿ ಹುಂಚೆಹಣ್ಣು ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ಈ ಬ್ರಿಂಜಲನ್ನು ಇದರಲ್ಲಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಬಿಡಿ. ನೀವು ಕೈಗಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸ್ವಲ್ಪ ಇದು ತಣ್ಣಾಗಿದ ಮೇಲೇ ಮಾಡಿ, ಇಲ್ಲಾಂದ್ರೆ ಕೈಗಳು ಸುಡ್ತಾವೆ. ಈಗ ಇದರಲ್ಲಿ ಕೊರಿಯಂಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ. ನೀವು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಮಿಕ್ಸಿ ಯಾಕೆ ಯೂಸ್ ಮಾಡಬಾರ್ದು ಅಂದಿನಂದರೆ, ಇದು ಮೊದಲೇ ಮೆತ್ತಗಾಗಿ ನಾವು ಒಲೆ ಮೇಲೆ ಸುಟ್ಕೊಂಡಿದ್ದೀವಲ್ಲ, ಮಿಕ್ಸ್ಚರ್ ಆದರೆ ಭಾಳ ಮಿಕ್ಸಿ ಆಗಿಬಿಡುತ್ತೆ, ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಅದು ನಮಗೆ ಟೇಸ್ಟೇ ಬರಲ್ಲ. ಈ ಥರ ಮಾಡಿದರೆ ನಿಮಗೆ ಒಂದು ಸೂಪರ್ ಟೇಸ್ಟ್ ಬರುತ್ತೆ. ನೋಡಿದ್ದೀರಾ? ಒಗ್ಗರಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸರಿ ನೀವು ಬೌಲ್ಗೆ ಸರ್ವ್ ಮಾಡ್ಕೊಂಬಿಡಿ. ಹಾಗೆ ಇದು ಆನಿಯನ್ಸಿಂದ ಸರ್ವ್ ಮಾಡ್ಕೊಂಡಿದ್ರೆ ಒಂದು ಸೂಪರ್ ಟೇಸ್ಟ್ ಬರುತ್ತೆ. ಇದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ? ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತೀರಾ? ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಕಂಟೆಂಟಿಂದ ನಿಮ್ಮ ಮುಂದೆ ಬರ್ತೀನಿ.